ಓಂ ಶಾಂತಿ. ದಿನಾಂಕ 5/9/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಇಲ್ಲಿ ಪ್ರವೃತ್ತಿ ಮಾರ್ಗದ ಪ್ರೀತಿ ಸಿಗುತ್ತದೆ. ಏಕೆಂದರೆ ತಂದೆ ಅಂತರಾಳದಿಂದ ಹೇಳುತ್ತಾರೆ, ನನ್ನ ಮಕ್ಕಳೇ, ತಂದೆಯಿಂದ ಆಸ್ತಿ ಸಿಗುತ್ತದೆ. ಈ ಪ್ರೀತಿ ದೇಹದಾರಿ ಗುರು ಕೊಡಲು ಸಾಧ್ಯವಿಲ್ಲ. ಪ್ರಶ್ನೆ: ಯಾವ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಇದೆ? ಸೂಕ್ಷ್ಮ ಬುದ್ಧಿಯಾಗಿದ್ದಾರೆ. ಅವರ ಚಿಹ್ನೆ ಏನು? ಉತ್ತರ: ಅವರಿಗೆ ಅನ್ಯರಿಗೆ ತಿಳಿಸುವ ಆಸಕ್ತಿ ಇರುತ್ತದೆ. ಅವರ ಬುದ್ಧಿ ಮಿತ್ರ ಸಂಬಂಧಿಕರು ಇತ್ಯಾದಿಯಲ್ಲಿ ಅಲೆಯುವುದಿಲ್ಲ. ಸೂಕ್ಷ್ಮ ಬುದ್ಧಿ ಯಾರಿರುತ್ತಾರೆ ಅವರಿಗೆ ವಿದ್ಯೆಯಲ್ಲಿ ಎಂದಿಗೂ ಆಕಳಿಕೆ ಇತ್ಯಾದಿ ಬರುವುದಿಲ್ಲ. ಶಾಲೆಯಲ್ಲಿ ಎಂದಿಗೂ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ. ಯಾವ ಮಕ್ಕಳು ಕಾದ ಹಂಚಿನಂತೆ ಕುಳಿತುಕೊಂಡಿದ್ದಾರೆ ಅವರ ಬುದ್ಧಿ ಅತ್ತಿತ್ತ ಅಲೆದಾಡುತ್ತಿರುತ್ತದೆ. ಅವರು ಜ್ಞಾನವನ್ನು ತಿಳಿದುಕೊಳ್ಳುವುದೇ ಇಲ್ಲ. ಅವರಿಗೆ ತಂದೆಯನ್ನು ನೆನಪು ಮಾಡುವುದಕ್ಕೆ ಬಹಳ ಕಷ್ಟ ಇದೆ. ಧಾರಣೆಗಾಗಿ ಮುಖ್ಯ ಸಾರ: ಈಗ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಜಂಪ್ ಕೊಡುವ ಸಮಯ ಆಗಿದೆ. ಆದ್ದರಿಂದ ಈ ಹಳೆಯ ಜಗತ್ತಿನಿಂದ ಅಪರಿಮಿತದ ಸನ್ಯಾಸ ಮಾಡಬೇಕು. ಇದನ್ನು ಬುದ್ಧಿಯಿಂದ ಮರೆಯಬೇಕು. 2. ವಿದ್ಯೆಯ ಮೇಲೆ ಪೂರ್ಣ ಗಮನ ನೀಡಬೇಕು. ಶಾಲೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಕೂರುವ ನಿಯಮ ಇಲ್ಲ. ಗಮನದಲ್ಲಿರಲಿ. ವಿದ್ಯೆಯ ಸಮಯ ಬುದ್ಧಿ ಅತ್ತಿತ್ತ ಅಲೆದಾಡಬಾರದು. ಆಕಳಿಕೆ ಬರಬಾರದು. ಯಾವುದನ್ನು ಕೇಳುತ್ತಾ ಹೋಗುತ್ತೇವೆ ಅದು ಧಾರಣೆ ಆಗುತ್ತಾ ಹೋಗಲಿ. ವರದಾನ: ಆತ್ಮೀಯ ನಶೆಯ ಮೂಲಕ ಹಳೆಯ ಜಗತ್ತನ್ನು ಮರೆಯುವಂತಹ ಸ್ವರಾಜ್ಯದಿಂದ ವಿಶ್ವರಾಜ್ಯ ಅಧಿಕಾರಿಯಾಗಿರಿ. ಸಂಗಮ ಯುಗದಲ್ಲಿ ಯಾರು ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದಾರೆ ಅವರೇ ಸ್ವರಾಜ್ಯ ಹಾಗೂ ವಿಶ್ವರಾಜ್ಯ ಅಧಿಕಾರಿಯಾಗುತ್ತಾರೆ. ಇಂದು ಸ್ವರಾಜ್ಯ ಇದೆ, ನಾಳೆ ವಿಶ್ವದ ರಾಜ್ಯ ಇರುತ್ತದೆ. ಇಂದು ನಾಳಿನ ಮಾತಾಗಿದೆ. ಆ ರೀತಿ ಅಧಿಕಾರಿ ಆತ್ಮ ಆತ್ಮೀಯ ನಶೆಯಲ್ಲಿರುತ್ತಾರೆ. ಬೇರೆ ನಶೆ ಹಳೆಯ ಜಗತ್ತನ್ನು ಸಹಜವಾಗಿ ಮರೆಸಿಬಿಡುತ್ತದೆ. ಅಧಿಕಾರಿ ಎಂದಿಗೂ ಯಾವುದೇ ವಸ್ತುವಿನ, ವ್ಯಕ್ತಿಯ, ಸಂಸ್ಕಾರದ ಅಧೀನ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಅವರು ಸೀಮಿತದ ವಿಚಾರಗಳನ್ನು ಬಿಡಬೇಕಾಗುವುದಿಲ್ಲ. ಸ್ವತಃ ಬಿಟ್ಟು ಹೋಗುತ್ತದೆ. ಸ್ಲೋಗನ್: ಪ್ರತಿ ಕ್ಷಣ, ಪ್ರತಿ ಶ್ವಾಸ, ಪ್ರತಿ ಖಜಾನೆಯನ್ನು ಸಫಲ ಮಾಡುವವರೇ ಸಫಲತಾ ಮೂರ್ತಿಯಾಗುತ್ತಾರೆ. ಓಂ ಶಾಂತಿ.